ಬೀದಿಯಲ್ಲಿ ನಮಗೆ ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಮಾಡಿ, ನಮಗೆ SDA ಕರೀರಿ, ಪೊಲೀಸ್ ಕಾನ್ಸ್ಟೇಬಲ್ ಕರೀರಿ, ನಮಗೆ ಅದಕ್ಕೆ ಕರೀರಿ, ನಮಗೆ ಇದಕ್ಕೆ ಕರೀರಿ, ನಮಗೆ ಇದಕ್ಕೆ ಕಾಲ್ಫಾರ್ಮ್ ಮಾಡ್ರಿ, ನಮ್ಗೆ ಅದಕ್ಕೆ ಕಾಲ್ಫಾರ್ಮ್ ಮಾಡ್ರಿ ಅಂತ ಬೀದಿಯಲ್ಲಿ ನೀವು ಚೀರಾಡ್ಕೊಂಡು ಹಾರಾಡ್ಕೊಂಡು ನಿಂತ್ಕೋತೀರಿ. ಅವಾಗ ಪೊಲೀಸರು ಬಂದು ಅವರೆಲ್ಲ ಪೊಲೀಸರು ಸೇರ್ಕೊಂಡು ನಿಮ್ಮನ್ನ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಿ, ಏನೋ ದೊಡ್ಡ ಟೆರರಿಸ್ಟ್ಗಳು ನೀವು, ಈ ನಾಡದ್ರೋಹಿಗಳು, ದೇಶದ್ರೋಹಿಗಳು ಅನ್ನೋ ಹಾಗೆ ಆ ಕರುಣೆ ಇಲ್ದಂತಹ ಬರೀ ಪೇಮೆಂಟ್ ನೋಡ್ಕೊಂಡು ಕುಳಿತಿರ್ತಕ್ಕಂಥ ಪೊಲೀಸ್ ತನಿಖಾಧಿಕಾರಿಗಳು, ಅವ್ರ ಅದೇ ಪೊಲೀಸ್ ಕಮಿಷನರ್ಸ್ಗಳು, ಇವರೆಲ್ಲ ಅವ್ರು ಏನೋ ನಾಯಿಗಿಂತ ಕಡೆಯಾಗಿ ನಮ್ಮ ಸ್ಟೂಡೆಂಟ್ಸ್ಗಳನ್ನ, ನಮ್ಮ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಎಲ್ಲ ಸ್ನೇಹಿತರನ್ನ ಒಂದು ರೀತಿ ಎಳ್ಕೊಂಡು ಹೋಗ್ತಾರೆ. ಹೇಗೆ ಓದಿವಿದೆ ಅವರು ಪೊಲೀಸ್ ಕಾಕಿ ಮೈ ಮೇಲೆ ಹಾಕಿರ್ತಾರೋ ಗೊತ್ತಿಲ್ಲ, ಏನ್ ಗೌರ್ಮೆಂಟ್ ಜಾಬ್ ಆಗಿದೆ, ಪೇಮೆಂಟ್ ಕೊಡ್ತಾರೆ, ಅವ್ರು ಹೇಳ್ದಂಗೆ ಕೇಳಲೇಬೇಕು ಅಂತ ಅಲ್ಲ. ಮಾನವೀಯತೆ ಸ್ವಲ್ಪ ಇರಬೇಕಲ್ಲ ಮನುಷ್ಯನಿಗೆ, ಮಾನವೀಯತೆ ಅನ್ನೋದು ಇರಬೇಕು. ಮೇಲಿನ ಅಧಿಕಾರಿ ಹೇಳ್ತಾನಂದ್ರೆ ಮೇಲಿನ ಅಧಿಕಾರಿಗೆ ಹೇಳಬೇಕು. ಇವ್ರು ಹಂಗೆ ಎಳ್ಕೊಂಡು ನಾಯಿ ಹಿಂಗತ್ತೆ ಎಳ್ಕೊಂಡು ಹೋಗ್ಲಿಕ್ಕೆ ಅವ್ರೇ ನಾಯಿಗಳ? ಅವರ ಹಕ್ಕನ್ನು ಅವ್ರು ಕೇಳ್ತಾ ಇರತ್ತಪ್ಪ. ಇರ್ಲಿ ಬಿಡಿ. ನೋಡಿ, ಇಷ್ಟೆಲ್ಲ ಅವಮಾನ ಮಾಡ್ಕೊಂಡು ನೀವು ಯಾಕೆ ಅವ್ರ ಹತ್ರ ಭಿಕ್ಷೆ ಬೇಡಿ ನಮಗೆ ಜಾಬ್ ಕಾಲ್ಫರ್ಮ್ ಮಾಡಿ ಅಂತ ಕೇಳಬೇಕು? ನಿಮಗೆ ಬುದ್ಧಿ ಇಲ್ವಾ? ನಿಮಗೆ ನಾಲೆಜ್ ಇಲ್ವಾ? ನೀವು ಕಲ್ತವ್ರಲ್ವಾ? ಕಲ್ತಿದ್ದೀರಿ, ಓದಿದಿರಿ, ತಿಳ್ಕೊಂಡಿದ್ದೀರಿ, ಅರ್ಥಕೊಂಡಿದ್ದೀರಿ ಅಂದಾಗ, ನಿಮಗೆ ನಾಲೆಜ್ ಇದೆ ಅಂದಾಗ, ಎಲ್ಲಾ ಓದ್ಕೊಂಡಿದ್ದೀರಿ, ಸಮಾಜದ ಬಗ್ಗೆ ಓದ್ಕೊಂಡಿದ್ದೀರಿ, ಪಾಲಿಟಿಕ್ಸ್ ಬಗ್ಗೆ ಓದ್ಕೊಂಡಿದ್ದೀರಿ, ಅರ್ಥಶಾಸ್ತ್ರದ ಬಗ್ಗೆ ಓದ್ಕೊಂಡಿದ್ದೀರಿ, ಸಾಕಷ್ಟು ಎಲ್ಲಾ ವಿಷಯಗಳ ಬಗ್ಗೆ ಓದ್ಕೊಂಡಿದ್ದೀರಿ. ಯಾಕೆ ನಿಮಗೆ ನಾಲೆಜ್ ಇಲ್ಲ? ಯಾಕೆ ನೀವು ಬುದ್ಧಿಮಾಂದಿತರಾಗಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ದೊಡ್ಡ ದಡ್ಡರು ಅಂತ ಅನ್ಸುತ್ತೆ ನನಗೆ. ನೀವು ಆಲೋಚನೆ ಮಾಡಿ ಮುಂಬರ್ತಕ್ಕಂತಹ ಚುನಾವಣೆಗಳಲ್ಲಿ ಯಾವುದೇ ಒಬ್ಬ ಇರ್ತಕ್ಕಂಥ ಶಾಸಕನಿಗೆ ಮತದಾನವನ್ನು ಹಾಕೋದಿಲ್ಲ. ಯಾವುದೇ ವ್ಯಕ್ತಿ ಬೇಡ, ಯಾವ ಬಿಜೆಪಿ ಅವ ಬೇಡ, ಯಾವ ಕಾಂಗ್ರೆಸ್ ತಮ್ಮ ಬೇಡ, ಯಾವ ಜೆಡಿಎಸ್ ತಮ್ಮ ಬೇಡ ಅನ್ನೋದು ನಿಟ್ಟಿಗೆ ನೀವು ಬರಬೇಕು. ನೀವೇನು ಮಾಡಬೇಕು? ಎಲ್ಲ ಯುವಕರು ಸೇರಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬ ಯುವಕನನ್ನ ಆಯ್ಕೆ ಮಾಡ್ತಕ್ಕಂಥ ಕಾರ್ಯ ಮಾಡ್ರಿ. ಆವಾಗ ತಾನೇ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಸೋಲಿಸಿದಾಗ, ತಮ್ಮನ್ನು ಸೋಲಿಸಿದಾಗ, ಅಧಿಕಾರ ಇಲ್ಲದೆ ಕಳ್ಕೊಂಡು ಬೀದಿಯಲ್ಲಿ ಕೂತ್ಕೊಳ್ತಾರಲ್ಲ, ಆವಾಗ ಆ ರಾಜಕಾರಣಿಗಳಿಗೆ ಗೊತ್ತಾಗತ್ತೆ ಹಿಂಗೆಲ್ಲ ಯಾಕಾಯ್ತು ಅಂದ್ರೆ ನಾವು ಸ್ಟೂಡೆಂಟ್ಸ್ಗಳನ್ನ ಎದುರಾಕೊಂಡ್ವಿ, ಕಾಲ್ಫಾರ್ಮ್ ಮಾಡಲಿಲ್ಲ, ಸರ್ಕಾರ ದಪ್ಪು ಅಂತ ಎಲ್ಲ ಬಿದ್ದು ಹೋಗ್ಬಿಟ್ವು. ಇವತ್ತಿನ ಹೊಸ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಹೊಸ ಯುವಕರ ಪಡೆ ಇವತ್ತು ರಾಜಕೀಯದಲ್ಲಿ ಅಪ್ಪಳಿಸೋಕೆ ಶುರುವಾಗಿದೆ. ನಿರುದ್ಯೋಗಿಗಳೆಲ್ಲ ನೀವು ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ನಿಮಗೆ ಜಾಬ್ ಸಿಗ್ಲಿಲ್ಲ ಅಂತಂದ್ರೆ ಕೈಕಟ್ಟು ಕೂರೋದಿದ್ಯಾ, ಅಥವಾ ಹೋಗಿ ಸೆಂಟ್ರಿಂಗ್ ಕೆಲಸ ಮಾಡೋದಿದ್ಯಾ, ಅಥವಾ ಹೋಗಿ ಬೇರೆ ಇನ್ನೊಂದೇನೋ ಕೆಲಸ ಮಾಡೋದಿದ್ಯಾ? ಯಾಕೆ ಬರಬಾರ್ದು ನೀವು ರಾಜಕೀಯಕ್ಕೆ? ಒಬ್ಬ ವ್ಯಕ್ತಿಯ ರಾಜಕಾರಣಿ ವಿರುದ್ಧ ಬಂದು ತೊಡೆ ತಟ್ಟಿ ನಿಂತ್ಕೊಳ್ರಿ. ಏನು ಅದ್ರಲ್ಲೇನಿದೆ? ಎಲ್ಲ ಯುವಕರು ನಿತ್ತಂತ ಒಬ್ಬ ಯುವಕನಿಗೆ ಸಪೋರ್ಟ್ ಮಾಡಿ ಅವನನ್ನ ಆರಿಸ್ಕೊಂಡು ಬನ್ರಿ. ಆಗ ಚಪ್ಪಲಿಲೆ ಹೊಡೆದಂಗಾಗತ್ತೆ ಇದೇ ರಾಜಕಾರಣಿಗಳಿಗೆ, ಶಾಸಕರಿಗೆ ಮತ್ ಸಚಿವರಿಗೆ, ಮುಖ್ಯಮಂತ್ರಿಗೆ, ಎಲ್ರಿಗೂ ಕೂಡ ಮೆಟ್ಟಲ್ ಹೊಡೆದಂಗಾಗತ್ತೆ. ಅದನ್ನು ಮಾಡ್ರಿ. ಇದನ್ನು ನೀವು ಮಾಡಿ ನೋಡ್ರಿ. ಮುಂದೆ ಬರ್ತಕ್ಕಂಥ 2028 ಚುನಾವಣೆಯಲ್ಲಿ ಬನ್ರಿ. ಎಷ್ಟು ಜನ ನಿರುದ್ಯೋಗಿಗಳಿದ್ರಿ, ಎಲ್ಲರೂ ಸೇರ್ಕೊಂಡು ಒಬ್ಬ ರಾಜಕೀಯ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ರಿ. ಆತನಿಗೆ ಮತದಾನ ಮಾಡ್ರಿ. ಎಲ್ಲರೂ ಸೇರ್ಕೊಂಡು ತಂದೆ ತಾಯಿಗೆ ಹೇಳ್ರಿ, ಅಪ್ಪ ಅಮ್ಮ ನೋಡ್ರಮ್ಮ ಏನಾಗ್ತಾ ಇದೆ ಅಂದ್ರೆ ಕಾಲ್ಫಾರ್ಮ್ ಮಾಡ್ತಿಲ್ಲ, ನಿಮ್ಮ ಮಕ್ಕಳು ಇವತ್ತು ಬೀದಿಗೆ ಬರಬೇಕಾಗಿದೆ, ತಮ್ಮ ಮಕ್ಕಳನ್ನ ಮಾತ್ರ ಎಲೆಕ್ಷನ್ ನಿಲ್ಸ್ಕೊಂಡು ಅವ್ರು ಮಾತ್ರ ಚೆನ್ನಾಗಿದ್ದಾರೆ ರಾಜಕಾರಣಿಯವರು, ನಮ್ದು ಯಾವುದೇ ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಮಾಡ್ತಿಲ್ಲ, ಅವ್ರಿಗೆ ಏನೂ ಬೇಕಾಗಿಲ್ಲ, ಬಡವರ ಕಷ್ಟ ಗೊತ್ತಿಲ್ಲ, ಬಡವರ ನಿಷ್ಠೆ ಗೊತ್ತಿಲ್ಲ, ಬಡವ್ರು ಹೆಂಗ್ ಬದುಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಡವ್ರದ್ದು ಹೆಂಗ್ ಜೀವನ ನಡೀತಿದೆ ಅಂತ ಗೊತ್ತಿಲ್ಲ. ಅವ್ನು ಯಾವನ್ರಿ? ಅವನು ಡಿ ಕೆ ಶಿವಕುಮಾರ್. ಮಾನ ಮರ್ಯಾದೆ ಇದೆಯೇನೋ ನಿನಗೆ? ಏನೋ ಹೇಳ್ತೀಯ? ಕಾಲ್ಫಾರ್ಮ್ ಯಾಕೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಉಪಮುಖ್ಯಮಂತ್ರಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡಿದ್ರೆ ಅವರು ಕಷ್ಟ ನೋಡಿ 3,000 ರೂಪಾಯಿ ಕೊಡ್ತಿದ್ದೀನಿ ಅಂತ ಹೇಳ್ತಾನ ಅವ್ನು ಡಿ ಕೆ ಶಿವಕುಮಾರ್. ಇವನಿಗೆ ಯಾವ ಮರ್ಯಾದೆ ಕೊಡ್ಬೇಕ್ರು? ಇವರೆಲ್ಲ ಉಪಮುಖ್ಯಮಂತ್ರಿಗಳ ಕರ್ನಾಟಕಕ್ಕೆ 3,000 ರೂಪಾಯಿ ಕೊಡ್ತಿದ್ದಾನಂತ ಇವನು. ಏನ್ ಹೇಳ್ಬೇಕು ನೋಡಿ, ಇದನ್ನ ನೀವು ತಿಳ್ಕೊಳ್ರಿ. 3,000 ರೂಪಾಯಿ ಕೊಡತ್ತಾರಂತ ನಿಮಗೆ. 3,000 ರೂಪಾಯಿ ಇಟ್ಕೊಂಡು ಸುಮ್ ಕಿಶಾರ ಕುತ್ಕೋರು ನೀವು. 3,000 ರೂಪಾಯಿ ಕೊಟ್ರೆ ಅವ್ರ ಜೀವನ ಸೆಟ್ ಆಗತ್ತಾ? ಡಿ ಕೆ ಶಿವಕುಮಾರ್, ನೀನು ಒಬ್ಬ ರಾಜಕಾರಣಿ, ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ನಾಲೆಜ್ನ ಎಲ್ಲಿಟ್ಟಿದೀಯಾ? ಎಷ್ಟು ವರ್ಷದಿಂದ ನೀವು ಕಾಲ್ಫಾರ್ಮ್ ಮಾಡಿಲ್ಲ? ಅಲ್ಲಿ ಆ ಮಧ್ಯದಲ್ಲಿ ಇರ್ತಕ್ಕಂಥ ಏಜ್ಡ್ ಪೀಪಲ್ಸ್, ಓದ್ತಾ ಇರುವಂತ ಏಜ್ ಆಗ್ತಾ ಇರುವಂತ ಅಣ್ಣಂದ್ರು ಅಕ್ಕಂಗಿರು, ಇವ್ರದೆಲ್ಲ ಏಜ್ ಮುಗಿದು ಹೋದ್ಮೇಲೆ ಅವರ ಹಕ್ಕು ಸಾಮರ್ಥ್ಯವನ್ನ ಅವ್ರು ಕಳೆದುಕೊಳ್ತಾರೆ. ಅವಾಗ ಎಲ್ಲಿ ಅರ್ಜಿ ಹಾಕ್ಬೇಕು? ಯಾವ ಹುದ್ದೆಗೆ ಅರ್ಜಿ ಹಾಕ್ಬೇಕು? ಅವರು ಓದಿ ಎಷ್ಟೋ ವರ್ಷಗಳ ಕಾಲ ಓದಿ ಕಣ್ಣೀರ್ ಹಾಕೊಂಡು ಅಪ್ಪ ಅಮ್ಮ ಹಿಂದೆ ದುಡಿದು ಕೊಟ್ಟಿರೋ ದುಡ್ಡಿಂದ ಎಲ್ಲೋ ಒಂದ್ 4 ಕಟಕ್ ರೊಟ್ಟಿ ತಗೊಂಡು ಅದಕ್ಕೆ ಸಾಂಬಾರ್ ತಗೊಂಡು ಹಾಕೊಂಡು ತಿನ್ಕೊಂಡು ಊಟನೂ ಒಂದೊಂದು ಟೈಮ್ ಮಾಡಿ ಒಂದೊಂದು ಟೈಮ್ ಬಿಟ್ಟು ಓದ್ಕೊಂಡು ಏನಾರು ಮಾಡ್ಬೇಕಪ್ಪ ಜೀವನದಲ್ಲಿ, ಏನಾರು ಮಾಡ್ಕೊಂಡು ಒಂದು ಗೌರ್ಮೆಂಟ್ ಜಾಬ್ ಹಿಡಿಬೇಕು, ಹಿಂದೆ ಫ್ಯಾಮಿಲಿನ ಸ್ಟ್ಯಾಂಡ್ ಮಾಡ್ಬೇಕಂತ ಎಲ್ಲೋ ಧಾರವಾಡ, ವಿಜಯಪುರ ಇಂಥ ವಿದ್ಯಾನಗರಗಳಲ್ಲಿ ನಿಂತ್ಕೊಂಡು ಓದ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಏನಾದ್ರು ಸೆಟ್ ಆಗ್ಬೇಕಂತ ಅವ್ರು ಅನ್ಕೊಂಡ್ರೆ, ಫ್ಯಾಮಿಲಿಗೆ ಒಂದು ದೃಢವಾದಂತಹ ಹುಡುಗ ಆಗ್ಬೇಕು ಅನ್ಕೊಂಡ್ರೆ, ಮಗ ಆಗ್ಬೇಕು ಅನ್ಕೊಂಡ್ರೆ, ನೀರು ಬಂದು 3,000 ರೂಪಾಯಿ
ಕೊಡ್ತೀವಿ ನಾವು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಬೇಕು ಡಿ ಕೆ ಶಿವಕುಮಾರ, ನಿನಗೆ ನಾಚಿಕೆ ಆಗಬೇಕು. ಹೊಟ್ಟೆಗೆ ಅನ್ನ ತಿಂತಿದ್ರೆ ನೀನು ಈ ಮಾತು ಹೇಳ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್. ನಿನ್ನಂತ ಒಬ್ಬ ದರಿದ್ರ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದಾನೆ ಅಂದ್ರೆ ಅದು ನಮ್ಮನ್ನ ಮೆಟ್ಟಲ್ಲಿ ನಾ ಹೊಡ್ಕೋಬೇಕು, ನಮ್ಮ ಚಪ್ಪಲಿ ತೆಗೆದು. ನಿನಗೆಲ್ಲ ಹೊಡೆಯೋದು. ನೀನು ಸೂಪರ್ ಮಗ, ನೀನು ಡಿ ಕೆ ಶಿವಕುಮಾರ್, ನೀನು ಬೆಸ್ಟ್. ನಿನ್ನ ಆಯ್ಕೆ ಮಾಡಿ ಅಲ್ಲಿ ಕೂರಿಸಿದಾರಲ್ಲ ಅವ್ರು ಹೊಡ್ಕೋಬೇಕು ಮೆಟ್ಟಲ್ಲಿ. ಅವಾಗ್ಲೇನೆ ಬುದ್ಧಿ ಬರೋದು. ಅದಕ್ಕೆ ಇವತ್ತಿನ ಯುವಕರಿಗೆ ಎಲ್ರಿಗೂ ಹೇಳ್ತೀನಿ, ಆ ಸಿದ್ದರಾಮಯ್ಯರೇ ಇರಲಿ, ಯಡಿಯೂರಪ್ಪರೇ ಇರಲಿ, ಇನ್ನೂ ಬೇರೆ ಯಾವ ರಾಜಕಾರಣ ಇರಲಿ, ಮುಂದಿನ 2028ರ ಚುನಾವಣೆಯಲ್ಲಿ ನೀವು ನಿಮ್ಮದೇ ಆದಂತಹ ಸ್ವಾರ್ಥ ಭಾವನೆಯನ್ನು ಹುಟ್ಟಾಕಿ ಒಬ್ಬ ಯುವಕನನ್ನ ನಿಲ್ಲಿಸಿ ಆ ಯುವಕನಿಗೆ, ಹೊಸ ಯುವಕನಿಗೆ ಸಹಕಾರ ನೀಡಿ ಹೊಸ ಯುವಕನನ್ನ ಗೆಲ್ಲಿಸ್ಕೊಂಡ್ ಬರ್ತಕ್ಕಂಥ ಕಾರ್ಯವನ್ನು ನೀವು ಮುಂದಿನ ದಿನಮಾನಗಳಲ್ಲಿ ಮಾಡಿದ್ರೆ, ರಾಜಕೀಯದವರು ನೀವು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಬೇಕಾಗಿಲ್ಲ. ರಾಜಕೀಯದವರು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾರೆ, ನಾವು ಕಾಲ್ಫಾರ್ಮ್ ಮಾಡ್ತೀವಿ, ನಮಗೆ ಓಟ್ ಹಾಕ್ರಿ ಅಂತ. ಅವರನ್ನ ಭಿಕ್ಷೆ ಬೇಡುವ ಹಾಗೆ ಮಾಡ್ರಿ. ನೀವ್ ಯಾಕೆ ಭಿಕ್ಷೆ ಬೇಡ್ತೀರಿ? ಅವರು ಮಂದಿಯ ಹಣವನ್ನು ನುಂಗಿ ಗುಳುಂ ಅಂತ ನುಂಗಿ ಅವರು ಶ್ರೀಮಂತ ಒಂದು 14 ಕೋಟಿ ಮನಿ ಕಟ್ಕೊಂಡು 4 ಕೋಟಿ ಕಾರ್ನ್ಯಾಗ ತಿರುಗಾಡಿದ್ರೆ ಶ್ರೀಮಂತರಲ್ಲ. ಅವ್ರು ಅದೆಲ್ಲ ಬದುಕ್ತಾ ಇರೋದು ನೀವು ಕಟ್ತಾ ಇರೋ ಟ್ಯಾಕ್ಸ್ಗಳಿಂದ, ನೀವು ಹಾಕ್ತಾ ಇರುವಂತಹ ಒಂದು ದುಡ್ಡಿನಿಂದ, ಮತ್ತು ನೀವು ಬಂದಿರತಕ್ಕಂಥ ಅನುದಾನದಿಂದ ಅದನ್ನೆಲ್ಲ ಬಡ್ಕೊಂಡು ಅವ್ರು ಅದನ್ನ ಆ ರೀತಿ ಶ್ರೀಮಂತರಾಗಿರೋದು ಹೊರತಾಗಿ ಬೇರೆ ಏನೂ ಅಲ್ಲ. ನೀವು ಯಾಕೆ ರಾಜಕೀಯಕ್ಕೆ ಬರಬಾರದು? ನೀವು ಯಾಕೆ ರಾಜಕೀಯ ಮಾಡಬಾರದು? ನೀವು ಯಾಕೆ ಎಚ್ಚೆತ್ತುಕೊಳ್ಳಬಾರದು? ಇಷ್ಟು ಜನ ಸೇರಿ ಸ್ಟ್ರೈಕ್ ಮಾಡೋದಿದೆಯಲ್ಲ, ಆ ಎಲೆಕ್ಷನ್ ಮೂಮೆಂಟ್ ನಲ್ಲಿ ಅಷ್ಟು ಜನ ಪ್ರತಿಯೊಬ್ಬರ ಕ್ಷೇತ್ರದಲ್ಲಿ ಸೇರ್ಕೊಂಡು ಒಬ್ಬ ಯುವಕನನ್ನ ನಿಲ್ಲಿಸಿ ನಾವಿಷ್ಟು ಜನ ಇವನಿಗೆ ಓಟ್ ಹಾಕ್ತೀವಿ, ಹೊಸಬ ಯುವಕನನ್ನೇ ಆರಿಸ್ಕೊಂಡ್ ಬರ್ತೀವಿ ಅಂತ ನಿಮ್ಮ ತಂದೆ ತಾಯಿಗೆ ಹೇಳಿ, ತಂದೆ ತಾಯಿ ಕಡೆಯಿಂದನೂ ಆ ಯುವಕನಿಗೆ ಮತ ಹಾಕಿಸಿ, ಆ ಯುವಕನ ಕಡೆಯಿಂದ ಆ ಕ್ಷೇತ್ರ ಅಭಿವೃದ್ಧಿ ಮಾಡಿಸಿ ಒಬ್ಬ ನಿಜವಾದ ರಾಜಕೀಯ ಮಾಡ್ತಕ್ಕಂಥ ಯುವಕನನ್ನ ರಾಜಕೀಯಕ್ಕೆ ತೆಗೆದುಕೊಂಡು ಬಂದು ಯಾವ ನಿಧಾನಲ್ಲ ಅಲ್ಲಿ ಶಾಸಕ ಹಳೆಯ ಹಳಬ ಮತ್ತು ಮಗನನ್ನ ಮಾತ್ರ ರಾಜಕೀಯದಲ್ಲಿ ತರಬೇಕು, ಮಗನನ್ನೇ ಮುಂದುವರಿಸಬೇಕು ಅನ್ಕೊಂಡಿರುವಂತ ನಿಮ್ಮ ಕುಟುಂಬ ರಾಜಕಾರಣ ಮಾಡ್ತಿರೋ ಒಬ್ಬ ರಾಜಕಾರಣ ಇದಾನಲ್ಲ, ನಿಮ್ಮ ಕ್ಷೇತ್ರದ ರಾಜಕಾರಣ, ಅವನಿಗೆ ಮೆಟ್ಟಲ್ ಹೊಡಿದಿ. ಇದನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ಎಲ್ಲಿವರೆಗೂ ಬರೋದಿಲ್ವೋ, ಎಲ್ಲಿವರೆಗೂ ಇಂಥ ಆಲೋಚನೆಗಳು ಪ್ರತಿಯೊಬ್ಬ ಯುವಕನಲ್ಲಿ ಬೆಂಕಿ ಜ್ವಾಲಿಯಂತೆ ಉರಿಯೋದಿಲ್ವೋ, ಅಲ್ಲಿವರೆಗೂ ರಾಜಕಾರಣಿಗಳು ತಮ್ಮ ಶಸ್ತ್ರಾಸ್ತ್ರಗಳಿಂದ, ಆದ್ರೆ ತಮ್ಮ ಶಸ್ತ್ರಾಸ್ತ್ರಗಳಂದ್ರೆ ಏನು ಇದೆ, ಕಾಲ್ಫಾರ್ಮ್ ಮಾಡೋದಿಲ್ಲ, 3,000 ಕೊಡ್ತೀವಿ, ಜೇಬಲ್ ಹಾಕೊಳ್ಳಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಇಷ್ಟೇ ಹೇಳದವ್ರು. ಡಿ ಕೆ ಶಿವಕುಮಾರ್ ಹೇಳಿದ್ನಲ್ಲ, ದೊಡ್ಡ ಶೂರ ಇವನು ಡಿ ಕೆ ಶಿವಕುಮಾರ್ ಬಂದು ಹೇಳಿದ್ನಲ್ಲ, ಏನಂತ ಹೇಳ್ದ, ನಾವು 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಏನಪ್ಪ ಏನ್ ಹೇಳ್ಬೇಕು ಇವರಿಗೆ? ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಒಂದು ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನ ಮುಂದಿನ ಚುನಾವಣೆಗಳಲ್ಲಿ ನೀವು ಬೆಳೆಸಿದ್ದೆ ಆದ್ರೆ ಖಂಡಿತವಾಗಿಯೂ ನೀವು ಹೋಗಿ ಸ್ಟ್ರೈಕ್ ಮಾಡಬೇಕಾಗಿಲ್ಲ. ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ರಾಜಕಾರಣಿಗಳು. ನೀವು ಯಾರ ಹತ್ರನೂ ಭಿಕ್ಷೆ ಬೇಡಬೇಡಿ. ನೀವು ಕಲ್ತಿರ್ತಕ್ಕಂಥವ್ರು, ವಿದ್ಯಾವಂತರು, ವಿದ್ಯೆಯನ್ನ ತಮ್ಮ ತಲೆಯಲ್ಲಿ ಎಲ್ಲಾ ವಿದ್ಯಾರ್ಥವೆಂದು ವಿದ್ಯಾ ಬೋಧನೆಯನ್ನ ಮಾಡ್ಕೊಂಡಿರುವಂತವ್ರು, ವಿದ್ಯೆಯನ್ನ ಕಲ್ತಿರ್ತಕ್ಕಂಥವ್ರು, ವಿದ್ಯೆ ಕಲ್ತವರು ವಿದ್ಯೆಯಿಂದ ಎದುರಿಸಬೇಕೇ ವಿನಃ ಇಂತಹ ಮಂಡತನದಿಂದ ಹೋಗ್ತಕ್ಕಂಥ ಅವಶ್ಯಕತೆ ಬೇಕಾಗಿಲ್ಲ. ಸ್ಟ್ರೈಕ್ ಮಾಡೋದು ಬೇಕಾಗಿಲ್ಲ. ಒಂದೊಂದು ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಿದ್ರೆ ಇಡೀ ರಾಜಕಾರಣಿಗಳೇ ಬಂದು ನಿಮ್ಮ ಪಾದದಡಿ ಬಿದ್ದು ನಮ್ಮನ್ನ ಕ್ಷಮಿಸಿ, ನಾವು ಕಾಲ್ಪಾರ ಮಾಡ್ತೀವಿ, ನಮಗೆ ಓಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿ ಆ ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೂ ನೀವು ಅವತ್ತು ದೃಢವಾದಂತಹ ನಿರ್ಧಾರ ತೆಗೆದುಕೊಂಡು ತರ್ತಿರಲ್ಲ, ಅವತ್ತು ಅವರೆಲ್ಲರೂ ಕೂಡ ಬೀದಿಯಲ್ಲಿ ನಿಂತ್ಕೊಳ್ತಾರೆ. ಎಷ್ಟೇ ಸಂಪತ್ತಿದ್ರು ಕೂಡ ಅಧಿಕಾರ ಇಲ್ಲದೆ ಒಬ್ಬ ರಾಜಕಾರಣಿಗೆ ಬದುಕೋಕ್ಕಾಗಲ್ಲ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಇವತ್ತು 4 ಅಲ್ಲ 10 ಕೋಟಿ ಅಲ್ಲ 100 ಕೋಟಿ ಇದೆ ಅಂದ್ರೂ ಕೂಡ ಅವರಿಗೆ ರಾಜಕೀಯ ಅಧಿಕಾರ ಇಲ್ಲದೆ ಬದುಕಕ್ಕೆ ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ಇನ್ನು ಬಡವರಾಗಿ ಎಲ್ಲೋ ಅಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ತಂದೆ ತಾಯಿ ದುಡ್ಡು ಕೊಡ್ತಾ ಇರ್ತಾರೆ. ಧಾರವಾಡ, ವಿಜಯಪುರ ಅನ್ನುವಂಥ ಇಂಥದ್ರ ಎಲ್ಲಾ ಕಡೆ ನಿಂತ್ಕೊಂಡು ಅಲ್ಲಿ ಇಲ್ಲಿ ಲೈಬ್ರರಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಓದಿ, ತಂದೆ ತಾಯಿ ದುಡ್ಡು ಕಡಿಮೆ ಬಿದ್ದಾಗ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಕುತ್ಕೊಂಡು ಓದಿ ಎಲ್ಲಾ ಮಾಡ್ತಾ ಇರ್ತೀರಿ. ನಿಮ್ಮ ಏಜ್ ಹೋದ್ಮೇಲೆ ಮುಗಿದೋಯ್ತು, ಮತ್ತೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀರಿ. ಯಾಕೆ ಬೇಕು? ಬನ್ರಿ, ಹೇಳ್ದಂಗೆ ತಲೆಯಲ್ಲಿ ಇಟ್ಕೊಳ್ರಿ, ಒಂದು ನಿರ್ಧಾರ ಮಾಡ್ರಿ. ಹೆಂಗ್ ಸೇರಿದ್ರಲ್ಲಿ, ಅಷ್ಟು ಜನ ಸೇರಿದ್ರಲ್ಲ ಧಾರವಾಡದಲ್ಲಿ, ಇದನ್ನು ಹಾಗೆ ಮಾಡಿ. ಎಲ್ಲರೂ ಸೇರ್ಕೊಂಡು, ಎಲ್ಲರೂ ಒಂದು ಲೆಕ್ಕಾಚಾರ ಹಾಕೊಂಡು ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಯುವಕನನ್ನ ನಿಂದ್ರಿಸಿ ಆ ಕ್ಷೇತ್ರದಲ್ಲಿ ಯುವಕನನ್ನೇ ಆರಿಸ್ಕೊಂಡ್ ಬರ್ತೀವಿ ಅಂತ ಹೇಳಿ, ಮನೆಯಲ್ಲಿರೋ ತಂದೆ ತಾಯಿಗೆ ಹೇಳಿ, ಅಕ್ಕಪಕ್ಕದ ಮನೆ ಅಣ್ಣತಮ್ಮರಿಗೆ ಹೇಳಿ, ಎಲ್ರಿಗೂ ಹೇಳಿ ಆ ಯುವಕನನ್ನ ಆರಿಸ್ಕೊಂಡ್ ಬರ್ತಕ್ಕಂಥ ಕಾರ್ಯ ಮಾಡಿ. ಪ್ರತಿ ರಾಜಕೀಯದ ಪ್ರತಿ ಶಾಸಕನಿಗೂ ಕೂಡ ಮೆಟ್ಟಲ್ ಹೊಡೆದ ಬುದ್ಧಿ ಹೇಳ್ದಂಗಿರುತ್ತೆ. ಇದನ್ನು ಮಾಡಿ, ದಡ್ಡರಾಗಬೇಡಿ. ಇದು ನಮ್ಮ ಮೊದಲ ಆಯುಧ ಆಗ್ಲಿ. ನಮ್ಮ ಆಯುಧವೇ ಮೊದಲಿದು ರಾಜಕಾರಣಕ್ಕೆ ಬರೋದು. ಏನ್ ರಾಜಕಾರಣ ಅಂದ್ರೆ ಏನು? ಈ ರಾಜಕಾರಣಿ ಮಕ್ಕಳಿಗೆ ಅಷ್ಟೇ ಸೀಮಿತ ಇದೆಯಾ ಇದು? ಅವ್ರವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ
ಯಾಕೆ ಹೊಸಬ್ರು ಬರಬಾರ್ದ ರಾಜಕಾರಣಕ್ಕೆ? ರಾಜಕಾರಣ ಮಾಡಬಾರ್ದಾ? ನೀವು ಕೂಡ ಗಂಡೆದೆ ಗುಂಡಿಗೆ ನೆಟ್ಕೊಂಡು ಬಂದ್ರೆ ನಿಜಕ್ಕೂ ಕೂಡ ಎಲ್ರಿಗೂ ಮೆಟ್ಟಲ್ ಹೊಡೆದಂಗಿರುತ್ತೆ. ಸೊ ಅರ್ಥ ಆಯ್ತಾ? ಸೊ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪು ತಡೆ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ಯಾಕಂದ್ರೆ ನಾನು ತಪ್ಪು ಮಾತಾಡೇ ಇಲ್ಲ. ಅರ್ಥ ಆಯ್ತಾ? ಸೊ ಯಾಕಂದ್ರೆ ಇರೋದನ್ನು ಹೇಳಿದ್ದೀನಿ. ಹಾಗಾಗಿ ದಯವಿಟ್ಟು ಇದು ಗೊತ್ತಾಗಿಲ್ಲ, ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ. ನನ್ನ ಲಾಭಕ್ಕಾಗಿ ಅಲ್ಲ, ನಿಮ್ಮ ಅರ್ಥ ಆದ್ರೆ ಸಾಕು. ಅರ್ಥ ಮಾಡ್ಕೊಡ್ರಿ. ಮುಂದಿನ ದಿನಮಾನಗಳಲ್ಲಿ ಯುವಕರು ಎಚ್ಚೆತ್ಕೊಡ್ರಿ. ಯಾವ ರೀತಿ ನಡೆಸಬೇಕು, ಯಾವ ರೀತಿ ನಡಿಬೇಕು ಅನ್ನೋದನ್ನ ತಿಳ್ಕೊಳ್ರಿ. ಈ ಸ್ಟ್ರೈಕ್ನಿಂದ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲ ನನ್ನ ಅಣ್ಣ ತಮ್ಮದ್ರಿಗೂ ಕೂಡ ನಾನು ಈ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ಕಾರ್ಯ ಮಾಡಿದ್ದೀನಿ. ಬಹುತೇಕ ಏನಾದರೂ ನನ್ನ ಕಡೆಯಿಂದ ಒಂದಿಷ್ಟು ಮಿಸ್ಟೇಕ್ಸ್ಗಳಾಗಿದ್ರೆ ಕ್ಷಮಿಸಿ, ಯಾಕಂದ್ರೆ ಮಿಸ್ಟೇಕ್ಸ್ಗಳು ಆಗೇ ಆಗ್ತವೆ, ಯಾರು ಇಲ್ಲಿ ಪರಿಪೂರ್ಣ ಅಲ್ಲ. ಹಾಗಾಗಿ ಮಿಸ್ಟೇಕ್ಗಳೇನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಇನ್ನಷ್ಟು ಇದಕ್ಕಿಂತ ಏನಾದರೂ ಅನುಭವ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಹೆಸರು ಹೇಳಿ, ಆ ವಿಡಿಯೋ ಮಾಡ್ತೀನಿ. ನಿಮ್ಮ ನಾಲೆಜ್ ಏನಿದೆಯಲ್ಲ ಆ ನಾಲೆಜನ್ನು ನೀವೇನಾದರೂ ಇದಕ್ಕಿಂತನೂ ಇನ್ನೂ ಸ್ವಲ್ಪ ಏನಾದರೂ ಇಂಪ್ರೂವ್ ಆಗಬೇಕು, ಹಿಂಗೆಲ್ಲ ಆಗಬೇಕು ಅಂತಿದ್ರೆ ನಿಮ್ಮ ಫೋಟೋ ಮತ್ತು ನಿಮ್ಮ ಫೋಟೋ ಮತ್ತೆ ನಿಮ್ಮ ಹೆಸರು ಕಳಿಸಿದ್ರೆ ನಾನು ನಿಮ್ಮ ಫೋಟೋ ನಿಮ್ಮ ಹೆಸರು ಹಾಕಿ ಈ ಅಣ್ಣನಿಂದ ಈ ನಾಲೆಜ್ ಇದೆ, ಈ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಮ ನಾಲೆಜನ್ನು ಕೂಡ ನಾನು ಈ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಸೊ ಅಷ್ಟ್ರ ಮಟ್ಟಿಗೆ, ಯಾಕಂದ್ರೆ ಬದಲಾವಣೆ ಆಗಬೇಕಾಗಿದೆ ಇಲ್ಲಿ. ನಾನು ನೀನು ಅಂತ ಅಲ್ಲ, ನಾನು ಬೆಳಿಬೇಕು ನೀನು ಬೆಳಿಬೇಕು ಅಂತಲ್ಲ, ಬದಲಾವಣೆ ಆಗಬೇಕಾಗಿದೆ. ಇಂತಹ ಭ್ರಷ್ಟ ರಾಜಕಾರಣಿಗಳು ಮಣ್ಣು ಮುಕ್ಕಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಿ, ಒಗ್ಗಟ್ಟಿನಿಂದ ಹೋರಾಟ ನಡೆಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾವನ್ನೇ ಬಂದ್ರು, ಯಾವನ್ನೇನೇ ಅನ್ಕೊಂಡ್ರು, ದಟ್ ಈಸ್ ಯುವರಾಜಗೌಡ ಮಿರ್ಜಿ. ಯಾವನಿಗೂ ಬಗ್ಗಲ್ಲ, ಯಾವನಿಗೂ ಹೆದರಲ್ಲ. ಅದು ಕೇವಲ ಪ್ರೀತಿಗೆ. ನನ್ನ ಕರ್ನಾಟಕದ ಅಷ್ಟು ಪ್ರೀತಿಸುವ ನನ್ನ ಎಲ್ಲಾ ಪ್ರೀತಿಯ ಪಾತ್ರಧಾರಿಗಳಿಗೂ ಕೂಡ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.